ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಇವತ್ತು ರೆಡಿ ಆಗಿದ್ದೀನಿ. ಲಿಖಿತ್ ಅವ್ರವ್ರಿಗೆ ಹೋಗ್ತಿದ್ದೀನಿ, ನನ್ನ ಫ್ರೆಂಡ್ ಅವ್ರವ್ರಿಗೆ. ಅವ್ರ ಅಕ್ಕದು ಇವತ್ತೇ ಇದಿರೋದು ರಿಸೆಪ್ಷನ್. ನಾಳೆ ಮುಹೂರ್ತ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ರೆಡಿ ಆಗಿದ್ದೀವಿ, ಎಲ್ಲ ಪ್ಯಾಕ್ ಕೂಡ ಆಗೋಗಿದೆ. ಸ್ಟಾರ್ಟಿಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬಿಸಿ ಟಕ್ ಅಂತ ಮಾಡ್ಕೊಂಡಿದ್ವಿ. ಇವಾಗೂ ಟೈಮ್ ಇಲ್ಲ, ಟಕ್ಕ ಹೋಗ್ಬೇಕು. ಇವಾಗೆ 12:45 ಹೋಗಿದೆ. ಅವಳು 11 ಗಂಟೆಗೆ ಬಾ ಅಂದ್ಲು. ಲೇಟ್ ಆಗೋಯ್ತು, 1.5 hour. ಇವಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ, ಹೋಗೋದೆ. ಬಟ್ಟೆಗಳು ಎಲ್ಲ ಪ್ಯಾಕ್ ಆಗಿದೆ. ಅಲ್ಲೋಗಿ ರೆಡಿ ಆಗ್ತೀನಿ. ಎಲ್ಲ ನಿಮ್ಮ ಬ್ಲಾಗಲ್ಲಿ ನೋಡ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅನ್ಕೊತಿದ್ದೀನಿ. ಲೆಟ್ಸ್ ಹೋಗೋಣ ಬನ್ನಿ. ಟೈಮ್ ಆಗೋಯ್ತು ನನಗೆ. ಇವಾಗೆ ಹೋಗಂತಲ್ಲವಳು. ಖಾರೇ ಇಲ್ಲ ನೋಡ್ಸ್ ನಿನ್ನ ಮುಖನ, ನೀನು ಅಂದವಾಗಿರೋ ಮುಖ ನಿಂದು ನೋಡ್ಸಪ್ಪ. ಪಿಂಪಲ್ ರಾಜ ವಿಡಿಯೋ ಮುಗ್ನತ್ತು. ಊಟ ಎಲ್ಲ ಮಾಡಿ ಆಚೆ ಬಂದೆ. ನೋಡಿ, ಮಾವಿನಕಾಯಿ ಚಿಕ್ಕದು ಬಂದಿದೆ. ಇನ್ನು ದೊಡ್ಡದಾಗ್ಬೇಕು. ಇನ್ನು 1 month 2 month ಹೋದ್ರೆ ಆಮೇಲೆ ದೊಡ್ಡದಾಗುತ್ತೆ. ಆಮೇಲೆ ಬರ್ತೀನಿ ಮಾವಿನಕಾಯಿ ಎತ್ಕೊಂಡು ಹೋಗೋಕ್ಕೆ. ನಂಗೆ ಫೇವ್ರೆಟ್ ಮ್ಯಾಂಗೋ ಅಂದರೆ. ಇಲ್ಲಿ ಕಾರೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಹುಡುಗಿನ ಕರ್ಕೊಂಡು ಹೋಗೋದಕ್ಕೆ. ಅಷ್ಟೊಂದು ಜಾಸ್ತಿ ಏನು ಮಾಡಿಲ್ಲ, ಸಿಂಪಲಾಗಿ ರೆಡಿ ಮಾಡ್ತಿದ್ದಾರೆ ಹುಡುಗಿನ ಕರ್ಕೊಂಡು ಹೋಗೋಕ್ಕೆ. ನೆಕ್ಸ್ಟ್ ನಾನು ಮನೆಗೆ ಹೋಗ್ತಿದ್ದೀನಿ, ಒಳಗಡೆಗೆ ರೆಡಿ ಆಗೋಣ, ಟೈಮ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಾವಿನಕಾಯಿ ಒಂದು ಎತ್ತಿಕ್ಕಿದ್ಲು ಲಿಖಿತ, ಕೊಟ್ಲು. ಸರಿ ತಿನ್ನೋಣ ತಿಂತಿದ್ದೀನಿ. ಹುಳಿ ಇದೆ, ಒಗ್ರಿದೆ. ಇಲ್ಲಿ ಮೋಕ್ಷಿತ ಆಟ ಆಡ್ತಿದ್ದಾಳೆ. ಸ್ವಲ್ಪ ಏನು ಡಿಸ್ಟರ್ಬ್ ಮಾಡ್ತಿದ್ರೆ ಅಷ್ಟೇ ಸಾಕು ರೆಡಿ ಆಗೋಕ್ಕೆ. ಬಾ ಇಲ್ಲಿ. ಮಾವಿನಕಾಯಿ ಸಕ್ಕತ್ತಿದೆ. ಒಗ್ರು ಹುಳಿ ಅಲ್ಲ, ಅದು ಒಗ್ರು. ನಂಗೆ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಎಷ್ಟು ಮಾತ್ರ ವಿಡಿಯೋ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವ್ರ ಮನೇಲಿ ಕರೆಂಟೇ ಇಲ್ಲ. ಎಸ್, ಬರುತ್ತೆ ಕರೆಂಟ್. ಅದನ್ನ ಸ್ವಲ್ಪ ಎತ್ಕೊಂಡು ಮನಸ್ಸು ಕಾಲಿಲ್ಲ, ಹತ್ತು ಕಡೆ ಹಾಕಿ ಮನಸ್ಸು. ನಾವು ರೆಡಿ ಆಗಬೇಕು ಇವಾಗ. ಹಿಂಗಿದ್ದೀನಿ ನೋಡ್ಕೊಳ್ಳಿ, ಇವಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹೆಂಗೆ ಚೇಂಜ್ ಆಗ್ತೀವಿ ನೋಡ್ಕೊಳ್ಳಿ. ಅದನ್ನ ನಾನು ಮೆಹಂದಿ ನೋಡ್ಸಕ್ಕಾಗ. ಓಕೆ ಬಾಯ್. ರೆಡಿ. ಸ್ಯಾರಿ ಚೆನ್ನಾಗಿಲ್ಲ, ಇನ್ನ ಚೆನ್ನಾಗಿ ಹುಟ್ಟಿಲ್ಲ ಹಾಕನು. ಹೆಂಗ್ ಮಾಡಿದೀನಿ ಮೇಕಪ್ ಲಿಖಿತನ? ಕಣ್ಣು ಹಾಕ್ಕೊಳ್ಳಿ. ನೋಡೆ ಹೆಂಗಿದೆ? ಚೆನ್ನಾಗಿದ್ದೀನ? ಅವರೇ ಹೇಳ್ಬೇಕು, ನನಗೇನು ಗೊತ್ತು ನಾನು ಚೆನ್ನಾಗಿದ್ದೀನ ಇಲ್ಲ. ನಾನು ಹೆಂಗಿದ್ದೀನ ನೋಡಿ. ಇವಳು ಸ್ವಲ್ಪ ರೌಂಡ್ ಮುಖ, ನಂದು ಸ್ವಲ್ಪ ರೌಂಡ್ ಮುಖನೇ, ಸ್ವಲ್ಪ ಹಿಂಗಿದೆ ಅಷ್ಟೇ. ಇವ್ರು ನೋಡಿ, ಇಲ್ಲಿ ಮೋಕ್ಷಿತ ಜೈ ನೋಡಿ. ಇವಾಗ ಕಾಣಿಸ್ತೀನಿ. ಪಾಪಡ್ ಬಟ್ಟೆ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಿರೋ. ಪಾಪಡ್ ಬಟ್ಟಂತೆ ಮುಖ ಬಟ್ಟು ಅಲ್ಲ, ಜಾಸ್ತಿ ಚೇಂಜ್ ಮಾಡ್ತು ನನ್ನ ಫೇಸ್ನ. ಚೆನ್ನಾಗಿದೆಯಲ್ಲ, ಕಾಮೆಂಟ್ ಮಾಡಿ ಗೈಸ್. ಚೌಟ್ರಿ ಬಂದ್ವಿ ನೋಡಿ, ಸಖತ್ ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಪಾವನಿಗೆ ಹೇಳ್ತಿದ್ದೀನಿ ಎಲ್ಲರನ್ನೂ ಹೋಗಿ ಮಾತಾಡ್ಸೋ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದು ನೋಡ್ತಿದ್ದಾರೆ. ಇಲ್ಲಿ ಹೋಗಿ ಅವಳು ಮಾತಾಡ್ಸಿದ್ದಾಳೆ. ತುಂಬ ರಿಲೇಷನ್ಸ್ ಜಾಸ್ತಿ ಬಂದಿದ್ರು, ಅವ್ರು ಮಾತಾಡ್ಸೋದೇ ಸರಿ ಹೋಯ್ತು. ಅಲ್ಲಿ ಮದುವೆ ಗಂಡು ಹೆಣ್ಣು ನಿಂತ್ಕೊಂಡಿದ್ದಾರೆ ರಿಸೆಪ್ಷನ್ನಲ್ಲಿ. ತುಂಬ ಜನ ಬಂದು ಫೋಟೋಸ್ ಎಲ್ಲ ತಕ್ಕೊತಾ ಇದ್ದಾರೆ. ನಾವಿನ್ನೂ ಹೋಗಿರ್ಲಿಲ್ಲ, ಆವಾಗ ತಾನೇ ಬಂದ್ವಿ. ಸ್ವಲ್ಪ ಲೇಟಾಗೇ ಬಂದ್ವಿ, ಮನೆ ಹತ್ರದಿಂದ ಚೌಟ್ರಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲೆಲ್ಲ ಮಾತಾಡಿಸ್ತಾ ಇದ್ದಾಳೆ ಲಿಖಿತ. ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ, ಆಫೀಸ್ ಫ್ರೆಂಡ್ಸ್ ಅಂತೇಳಿ ಹೋಗಿದ್ದಾಳೆ. ಇಲ್ಲಿ ಹುಡುಗಿದ್ ಫೋಟೋ ಶೂಟ್ ಮಾಡ್ತಿದ್ರೆ ನಾನು ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಹೆಂಗಿದ್ದಾರೆ ಕಪಲ್ಸು. ಅಷ್ಟೊಂದು ಫೋಟೋ ತೊಗೊಳಕ್ಕಾಗಿಲ್ಲ, ಅದಕ್ಕೆ ವಿಡಿಯೋ ತೆಗೆದು ಇಡ್ತಿದ್ದೀನಿ. ಇಲ್ಲಿ ಡೆಕೋರೇಷನ್ ಈ ಥರ ಮಾಡಿದ್ದಾರೆ, ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಹಾಕಿದ್ದಾರೆ. ಇಲ್ಲಿ ನಾವು ಮೂವರು ಸರಿಯಾಗಿ ಫೋಟೋನ ತಕ್ಕೊಳಕ್ಕಾಗಿಲ್ಲ, ಅದಕ್ಕೆ ವಿಡಿಯೋ ಆದರೂ ಮಾಡ್ಕೊತಿದ್ದೀವಿ. ಯಾರು ತೆಗಿಯೋರು ಇಲ್ಲ, ಫುಲ್ ಬ್ಯುಸಿಯಾಗಿ. ಲಿಖಿತ ನಿಂಗೆ ಮೇಕಪ್ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನ. ಪಾವನಿಗೆ ಅವರೆಲ್ಲ ಪಾರ್ಲರವ್ರು ಬಂದು ಮೇಕಪ್ ಮಾಡಿದ್ರು. ನಾವಿಬ್ಬರು ನಾನೇ ಮಾಡ್ಕೊಂಡ್ವಿ, ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು. ಇಲ್ಲಿ ಅವರ ಅಪ್ಪ ಅವರಮ್ಮ, ಹುಡುಗಿಯವ್ರ ಅಪ್ಪ ಅಮ್ಮ ಕುತ್ಕೊಂಡಿದ್ದಾರೆ. ಇಲ್ಲಿ ಲಿಖಿತನ ನಿಂತ್ಕೊಂಡಿದ್ದಾಳೆ ಪಕ್ಕದಲ್ಲಿ. ಇಲ್ಲಿ ಮೋಕ್ಷಿತ ಈ ಥರ ಕುತ್ಕೊಂಡಿದ್ದಾಳೆ. ಹೆಂಗೋ ಹತ್ತಿಲ್ಲ, ತಿನ್ನೋವಾಗ ಮಾತ್ರ ಹತ್ತಲು, ನಮ್ಗೆ ತಿನ್ನೋಕ್ಕೆ ಬಿಟ್ಟಿಲ್ಲ.
ಇಲ್ಲಿ ಲಾಸ್ಟಲ್ಲಿ ಬಂದು ಕುತ್ಕೊಂಡಿದ್ದೀವಿ. ನೆಕ್ಸ್ಟು 12 ಗಂಟೆ ಮೇಲೆ ಆಗೋಗಿತ್ತು. ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ರೂಮ್ ಬಂದಿದ್ದೀವಿ. ಇಲ್ಲಿ ಮೋಕ್ಷಿತ ನಿದ್ದೆ ಮಾಡಿಸಿದ್ದೀನಿ. ಇಲ್ಲಿ ಸುಬ್ಬು ಗೇಮ್ ಆಡ್ತಿದ್ದಾರೆ ಫೋನಲ್ಲಿ. ಇಲ್ಲಿ ಸ್ವಲ್ಪ ಟಯರ್ಡ್ ಆಯಿತು, ಅದ್ರ ಮೇಕಪ್ ಮಾತ್ರ ಹಂಗೆ ಇತ್ತು, ಏನೂ ಆಗಿರಲಿಲ್ಲ. ಎಲ್ಲ ತಿನ್ಕೊಂಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ಟೈಮ್ ಇಷ್ಟೇ 12 ಗಂಟೆ ಆಗಿ. ಇಲ್ಲಿ 1 o'clock 2 o'clock ಆಗೋಗಿತ್ತು. ಆ ಟೈಮಲ್ಲಿ ಅಡಿಕೆ ಶಾಸ್ತ್ರ ಮಾಡ್ತಿದ್ದಾರೆ ಹುಡುಗಿಗೆ. ಇಲ್ಲಿ ಫಸ್ಟ್ ಟೈಮ್ ನಾನು ಚೌಟ್ರಲ್ಲಿ ಇದ್ದು ನೈಟ್ ಎಲ್ಲ ನೋಡ್ತಿರೋದು, ಈ ಥರ ಎಲ್ಲ ಶಾಸ್ತ್ರ ಮಾಡ್ತಾರೆ ಅಂದ್ಬಿಟ್ಟು. ಎಷ್ಟು ಟೈಮ್ ಇವಾಗ? 7:40 ಟೈಮ್ ಬಂದು ಇನ್ನು ರೆಡಿ ಆಗಬೇಕು. ಹೆಂಗಿದೆ ನೋಡಿ. ಇವಾಗ ತಾನೇ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿ ಎಲ್ಲ. ಎಲ್ಲೋದ್ಲು ವಿಡಿಯೋ ಮಾಡಿ. ಏನ್ ಮಾಡೋದು? ಅದಕ್ಕೋಸ್ಕರ ದೂರ ಆಗ್ಬಿಟ್ರೆ ನಿಮ್ ಸವಾಸ ಬೇಡ. ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೆ ಬಿಟ್ಬಿಡಿ, ಎಲೆ ಬಿಟ್ಬಿಡಿ. ಜಲೆ ಸ್ಮಿನ್ ಸನ್ನಿಧಿಂಕುರು, ಜಲೆ ಸ್ಮಿನ್ ಸನ್ನಿಧಿಂಕುರು. ಸೂರ್ಯ ನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಜಯಾಮಿ ಜ್ಞಾನಂ ಸೋಪಯಾಮಿ. ಹೀಗೆ ಸುಮ್ಮನೆ ಹಿಂಗೆ ಆಗ್ತದೆ ಸರ್. ಇನ್ನೊಂದ್ಸಲಿ ಮಾಡಿ ಸಾಂಬಾರು
ನೆಕ್ಸ್ಟು ಮ್ಯಾರೇಜ್ ಎಲ್ಲ ಮುಗೀತು. ನಂಗೆ ಈ ಥರ ಆಟೋಲ್ಲಿ ಹಿಂದೆ ಕುತ್ಕೊಂಡು ಹೋಗೋ ಆಸೆ ಇತ್ತು. ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ. ಲಿಖಿತ್ ಅವ್ರ ಅಪ್ಪದೇ ಆಟೋ. ಇಲ್ಲಿ ಎಂಜಾಯ್ ಮಾಡಿಕೊಂಡು ಫುಲ್ಲು ಇದು ಮಂಜಿತ್ತು. ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಹೋಗ್ತಿದ್ದೆ. ಈ ವಿಡಿಯೋ ಇಷ್ಟೇ. ಬಾಯ್ ಬಾಯ್ ಗೈಸ್.